Hello, welcome back to Edu Information Update channel. So ಇವತ್ತಿನ ವಿಡಿಯೋನಲ್ಲಿ ನಾವು C and C++ ಪ್ರೋಗ್ರಾಮಿಂಗ್ ಕೋಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. So C and C++ programming, it is a software development and a programming foundation codes. ಇದನ್ನ ಒಂದು ಡಿಸೈನ್ ಮಾಡಿದ್ದಾರೆ to teach the students how to write computer programs. So computer programs ಯಾವ ತರ ಬರಿಬೇಕು, ಡೆವಲಪ್ ಲಾಜಿಕಲ್ ಥಿಂಕಿಂಗ್ ಯಾವ ತರ ಮಾಡಬೇಕು, ಆಮೇಲೆ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಒಂದು ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ನ ಯಾವ ತರ ಸಾಲ್ವ್ ಮಾಡಬೇಕು ಅಂಡ್ ಫಂಡಮೆಂಟಲ್ಸ್ ಆಫ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ನ ನೀವು ಯಾವ ಥರ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತ ಅನ್ನೋದೇ ಈ ಪ್ರೋಗ್ರಾಮ್ನಲ್ಲಿ ಕಲಿಸ್ಕೊಡ್ತಾರೆ. ಸೊ ಈ ಕೋರ್ಸ್ ಜನರಲಿ ಸ್ಟಾರ್ಟ್ ಆಗೋದು ವಿತ್ ಸಿ ಪ್ರೋಗ್ರಾಮಿಂಗ್ ಫಂಡಮೆಂಟಲ್ಸ್ ಆ್ಯಂಡ್ ಮುಂದೆ ಇದರಲ್ಲಿ ನಿಮಗೆ C++ ಮತ್ತು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಆ ಥರ ಕಲಿಸ್ಕೊಡ್ತಾರೆ. ಸೊ ಸ್ಟೂಡೆಂಟ್ಸ್ ಈ ಕೋರ್ಸ್ ಮಾಡಿಕೊಂಡ್ರೆ ಏನೇನು ಕಾನ್ಸೆಪ್ಟ್ ನೀವು ಕಲಿತೀರಾ ಅಂತಂದರೆ ಇಲ್ಲಿ ನೋಡಿ, ನೀವು ಪ್ರೋಗ್ರಾಮಿಂಗ್ ಫಂಡಮೆಂಟಲ್ಸ್, ವೇರಿಯೇಬಲ್ಸ್ ಆ್ಯಂಡ್ ಡೇಟಾ ಟೈಪ್ಸ್, operators, conditional statements, loop, functions, strings, pointers, C++ programming, object-oriented programming, like data structures, algorithms, ಮತ್ತು practical projects. ಸೊ ಈ ಥರ ಇನ್ ಡೀಟೇಲ್ ಈ ಕೋರ್ಸ್ ಬಗ್ಗೆ ನಿಮಗೆ ಇಲ್ಲಿ ಹೇಳ್ಕೊಡ್ತಾರೆ. ಬಟ್ ಈ ಕೋರ್ಸ್ ಇಲ್ಲಿ 5 ಡಿಫ್ರೆಂಟ್ ಲೆವೆಲ್ಸ್ ಇರುತ್ತೆ. ಸೊ ಫಸ್ಟ್ನಲ್ಲಿ ಬಿಗಿನರ್ ಲೆವೆಲ್, ಸೆಕೆಂಡ್ ಬಂದ್ಬಿಟ್ಟು ಇಂಟರ್ಮೀಡಿಯೇಟ್ ಲೆವೆಲ್, ಥರ್ಡ್ ಈಸ್ ಅಡ್ವಾನ್ಸ್ಡ್ ಲೆವೆಲ್, ಫೋರ್ತ್ ಈಸ್ ಪ್ರಾಜೆಕ್ಟ್ and fifth is career preparation. So ಈ ತರ 5 ಡಿಫ್ರೆಂಟ್ ಕೋರ್ಸ್ ಇಂದು ಲೆವೆಲ್ಸ್ ಇರುತ್ತೆ. ಸೊ ಈ ಕೋರ್ಸ್ ನೀವು ಮಾಡ್ಕೋಬೇಕು ಅಂತಂದ್ರೆ ಇಲ್ಲೇನು ಒಂದು ಫಿಕ್ಸ್ಡ್ ಆಗಿರೋ ಒಂದು ಏನು ಡ್ಯೂರೇಷನ್ ನಿಮಗೆ ಇರಲ್ಲ. ಬಟ್ ಇದು ಯಾವ ತರ ನೀವು ಇದು ಓದಬೇಕು ಅಂತಂದ್ರೆ ಫಸ್ಟ್ ಇಸ್ ಶಾರ್ಟ್ ಟರ್ಮ್ ಕೋರ್ಸ್. ಸೊ ಈ ಶಾರ್ಟ್ ಟರ್ಮ್ ಕೋರ್ಸ್ ಬಂದ್ಬಿಟ್ಟು 1 to 3 months ಇರುತ್ತೆ. ಅಂಡ್ ಪಾರ್ಟ್ ಟರ್ಮ್ ಸರ್ಟಿಫಿಕೇಶನ್ ಕೋರ್ಸ್ ಆದರೆ ಇಟ್ ವಿಲ್ ಬಿ ಅರೌಂಡ್ 3 months. ಅಂಡ್ ನೀವು ಇನ್ನೂ ಮುಂದೆ ಓದ್ತೀರಾ ಅಂತಂದ್ರೆ ಒಂದು ಕಾಂಪ್ರಹೆನ್ಸಿವ್ ಪ್ರೋಗ್ರಾಮ್ ಮಾಡಬೇಕು ಅಂತಂದ್ರೆ ಅದು ಅರೌಂಡ್ 6 months ಇರುತ್ತೆ. ಇಂಟೆನ್ಸಿವ್ C++ ಪ್ರೋಗ್ರಾಮಿಂಗ್ ಮಾಡಿಕೊಂಡ್ರೆ ಅದು ಒಂದು 8 weeks ಇಂದು ಕೋರ್ಸ್ ಆಗಿರುತ್ತೆ. ಇಲ್ಲ ನಾನು ಅವರ್ಲಿ ಬೇಸ್ ಪ್ರೋಗ್ರಾಮ್ ಮಾಡ್ತೀನಿ ಅಂತಂದ್ರೆ ಇಟ್ ವಿಲ್ ಬಿ ಫಾರ್ 90 to 120+ hours ನಿಮಗೆ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, MKCL ಲಿಸ್ಟ್ನಲ್ಲಿ ಇಟ್ಸ್ ಲೈಕ್ C or C++ ಪ್ರೋಗ್ರಾಮಿಂಗ್ ಕೋರ್ಸ್ ಮಾಡಿಕೊಂಡ್ರೆ ಇಟ್ ಈಸ್ 120 hours. ಅದೇ ನೀವು AICPE ಲಿಸ್ಟೆಡ್ ಸರ್ಟಿಫಿಕೇಶನ್ ಸರ್ಟಿಫಿಕೇಟ್ ಇನ್ C and C++ ಈಸ್ ಎ ಸ್ಟ್ರಕ್ಚರ್ ಅವ್ರ ಅಂಡರ್ ನೀವು ಮಾಡಿಕೊಂಡ್ರೆ ಇಟ್ ವಿಲ್ ಬಿ 3 months ಪಾರ್ಟ್ ಟೈಮ್ ಕೋರ್ಸ್ ಆಗಿರುತ್ತೆ. ಸೊ ಈ ಕೋರ್ಸ್ ಡ್ಯೂರೇಷನ್ ಬಂದ್ಬಿಟ್ಟು ಮಿನಿಮಮ್ ನೀವು ಇದರಲ್ಲಿ ನೀವು ಕಂಪ್ಲೀಟ್ ಒಂದು ಫುಲ್ ಫ್ಲಜ್ ನಿಮಗೆ ಇದರಲ್ಲಿ ಲೈಕ್ ಎಕ್ಸ್ಪರ್ಟೈಸ್ ಆರ್ ನಾಲೆಜ್ ನಿಮಗೆ ಸಿಗಬೇಕು ಅಂತಂದರೆ ಮಿನಿಮಮ್ 3 to 6 months ಕೋರ್ಸ್ ಅಟ್ಲೀಸ್ಟ್ ನೀವು ಮಾಡ್ಕೋಬೇಕಾಗುತ್ತೆ. ಪ್ಲಸ್ ನಿಮಗಲ್ಲಿ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಕೂಡ ನಿಮಗಿಲ್ಲಿ ಸಿಗಬೇಕು. ಆವಾಗ ಈ ಕೋರ್ಸ್ ನೀವು ಮಾಡಿಕೊಂಡ್ರೆ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಯು ಫಾರ್ ಯುವರ್ ಫ್ಯೂಚರ್ ಆಲ್ಸೋ. ಸೊ ಈಗ ಎಲಿಜಿಬಿಲಿಟಿ ನೋಡೋದಾದ್ರೆ ಇಲ್ಲಿ ನೋಡಿ, ಒನ್ ಆಫ್ ದಿ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಇನ್ ದಿಸ್ ಕೋರ್ಸ್ ಇಸ್ ಬಿಗಿನರ್ಸ್ ಲೆವೆಲ್ನಲ್ಲಿ ಬೇಸಿಕ್ ಎಲಿಜಿಬಿಲಿಟಿ ಬಂದ್ಬಿಟ್ಟು ನೀವು 10th ಪಾಸ್ ಆಗಿರಬೇಕು, ಆರ್ ಇಟ್ ಇಸ್ ಲೈಕ್ SSLC ಪಾಸ್ ಆರ್ ಇಕ್ವಿವ್ಯಾಲೆಂಟ್ ಪಾಸ್ ಆಗಿದ್ರೆ ನೀವು ಈ ಸರ್ಟಿಫಿಕೇಶನ್ ಕೋರ್ಸ್ ಮಾಡ್ಕೋಬಹುದು. ಅಡ್ವಾನ್ಸ್ ಪ್ರೋಗ್ರಾಮಿಂಗ್ ಕೋರ್ಸ್ ಮಾಡ್ಕೋಬೇಕು ಅಂತಂದ್ರೆ ನೀವು 12th ಪಾಸ್ ಆಗಿರಬೇಕು, ಅಥವಾ ಡಿಪ್ಲೊಮಾ, ಅಂಡರ್ ಗ್ರಾಜ್ಯುಯೇಟ್ ಆರ್ ಗ್ರಾಜ್ಯುಯೇಷನ್ ಆರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆರ್ ಕಂಪ್ಯೂಟರ್ ಸೈನ್ಸ್ ಆರ್ IT ಸ್ಟೂಡೆಂಟ್ ಆಗಿದ್ರು ಕೂಡ ನೀವು ಈ ಕೋರ್ಸ್ನ ಮಾಡ್ಕೋಬಹುದು, ವಿಚ್ ಇಸ್ ಕಾಲ್ಡ್ ಆಸ್ ಅನ್ ಅಡ್ವಾನ್ಸ್ಡ್ ಲೆವೆಲ್. ಸೊ ಫರ್ದರ್ ಇಲ್ಲಿ ಯಾವುದೇ ಒಂದು ಪ್ರೋಗ್ರಾಮಿಂಗ್ ಎಕ್ಸ್ಪೀರಿಯನ್ಸ್ ಈಗ ನೆಸೆಸಿಟಿ ಇರಲ್ಲ ಫಾರ್ ಅ ಬಿಗಿನರ್ಸ್ ಲೈಕ್ C++ ಕೋರ್ಸ್ ಮಾಡ್ಕೊಳಕ್ಕೆ. ನೀವು ಝೀರೋ ನಾಲೆಜ್ ಇಂದನೇ ಈ ಕೋರ್ಸಿಗೆ ನೀವು ಅಪ್ಲೈ ಮಾಡ್ಬೋದು ಆ್ಯಂಡ್ ನೀವು ಜಾಯಿನ್ ಕೂಡ ಆಗ್ಬೋದು. ಸೊ ಈ ಕೋರ್ಸಿಗೆ ನೀವು ಜಾಯಿನ್ ಆದ್ರಿ ಅಂತಂದ್ರೆ ಲೈಕ್ ಎನಿ ಒನ್ ಕ್ಯಾನ್ ಜಾಯಿನ್, ಲೈಕ್ MCA ಸ್ಟೂಡೆಂಟ್ಸ್, ಕಂಪ್ಯೂಟರ್ ಸೈನ್ಸ್ ಆರ್ BSc IT ಸ್ಟೂಡೆಂಟ್ಸ್ ಆರ್ BSc ಕಂಪ್ಯೂಟರ್ ಸೈನ್ಸ್, BCA ಸ್ಟೂಡೆಂಟ್ಸ್, ಡಿಪ್ಲೊಮಾ ಸ್ಟೂಡೆಂಟ್ಸ್ 10th or 12th ಪಾಸ್ ಆದರೂ ಕೂಡ ನೀವಿಲ್ಲಿ ಈ ಕೋರ್ಸಿಗೆ ಜಾಯಿನ್ ಆಗ್ಬೋದು. ಸೊ ಇದು ಕೋರ್ಸಿಗೆ ನೀವು ಈ ಕೋರ್ಸ್ ಮಾಡಿಕೊಂಡ್ರೆ ಏನು ಯೂಸ್ ಆಗುತ್ತೆ ಅಂತಂದರೆ ಯು ಕ್ಯಾನ್ ಬಿಕಮ್ ಲೈಕ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆಸ್ಪಿರೆಂಟ್ ಆಗಿದ್ದರೆ ಫ್ರೀಲಾನ್ಸರ್ ಜಾಬ್ ಮಾಡ್ಕೋಬೋದು, ಅಥವಾ ನೀವು ವರ್ಕಿಂಗ್ ಪ್ರೊಫೆಷ್ನಲ್ಸ್ ಆಗಿದ್ದರೂ ಕೂಡ ಸೈಡ್ನಲ್ಲಿ ಈ ಕೋರ್ಸ್ನ ಮಾಡಿಕೊಂಡ್ರೆ ಯು ವಿಲ್ ಬಿ ಹ್ಯಾವಿಂಗ್ ಲಾಟ್ ಆಫ್ ಅಪಾರ್ಚುನಿಟೀಸ್ ಟು ಡೂ ಇಟ್. ಸೊ ಅಡ್ಮಿಷನ್ ಪ್ರೋಸೆಸ್ ನೋಡೋದಾದರೆ ಫಸ್ಟ್ ಇಲ್ಲಿ ನೋಡಿ, ಇಟ್ಸ್ ವೆರಿ ಸಿಂಪಲ್. ಕೋರ್ಸ್ ಸಿಲೆಬಸ್ ಇರುತ್ತೆ, ಫ್ಯಾಕಲ್ಟಿ ಇರುತ್ತೆ, ಡ್ಯೂರೇಷನ್ಸ್ ಲೈಕ್ ಇಟ್ ಈಸ್ ಲೈಕ್ ಹೇಳಿದ್ದೀನಿ ಆಲ್ರೆಡಿ, ಇಟ್ ಈಸ್ ಲೈಕ್ 3 months to 6 months ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ.
ಬೇರೆ ಬೇರೆ ಲೆವೆಲ್ಸ್ 5 ಡಿಫ್ರೆಂಟ್ ಲೆವೆಲ್ಸ್ ಆಫ್ ಕೋರ್ಸಸ್ ಆರ್ ದೇರ್ ಫಾರ್ ದಿಸ್. ಸೊ ನೀವು ಈ ಕೋರ್ಸ್ ಮಾಡ್ಕೋಬೇಕು ಅಂತಂದರೆ ಫಸ್ಟ್ ನೀವು ಯಾವ ಇನ್ಸ್ಟಿಟ್ಯೂಟ್ನಲ್ಲಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಾ ಅಲ್ಲಿ ಕೆಲವೊಂದು ವಿಷಯ ನೀವು ಥರೋ ಆಗಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ನೀವೇನು ಚೆಕ್ ಮಾಡ್ಕೋಬೇಕು, ಕೋರ್ಸ್ ಇಂದ ಸಿಲೆಬಸ್ ಏನಿದೆ ಅಂತೇಳಿ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಯಾಕಂತಂದರೆ ಇನ್ಸ್ಟಿಟ್ಯೂಟ್ ಟು ಇನ್ಸ್ಟಿಟ್ಯೂಟ್ ಸಿಲೆಬಸ್ ಚೇಂಜ್ ಆಗುತ್ತೆ. ಸೊ ವೆದರ್ ದ ಸಿಲೆಬಸ್ ಇಸ್ ಲೇಟೆಸ್ಟ್ ಆ್ಯಂಡ್ ಅಪ್ಡೇಟೆಡ್ ಸಿಲೆಬಸ್ ಅವೈಲಬಲ್ ಇದೇನೋ ಇಲ್ವೋ ಅಂತೇಳಿ ಫಸ್ಟ್ ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ ಕೋರ್ಸ್ ತೊಗೊಂಡು. ಮತ್ತು ಫ್ಯಾಕಲ್ಟೀಸ್ ಯಾರಿದ್ದಾರೆ, ಆಮೇಲೆ ಇದು ಎಷ್ಟು ಡ್ಯೂರೇಷನ್ ಏನಿದೆ ನೋಡಿ ಕೇಳ್ಕೊಳ್ಳಿ. ಫೀಸ್ ಸ್ಟ್ರಕ್ಚರ್ ಎಷ್ಟಿದೆ ಅಂತೇಳಿ ಕೇಳ್ಕೊಳ್ಳಿ. ಆ್ಯಂಡ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಲ್ಲಿ ಕೊಡ್ತಾರೋ ಕೊಡಲ್ವೋ ಅಂತ ಅನ್ನೋದು ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಯಾಕಂದರೆ ನಿಮಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಸಿಗೋವರೆಗೂ ಯು ವಿಲ್ ನಾಟ್ ಬಿ ಸ್ಕಿಲ್ಡ್ ಇನಫ್ to get into any of the job. So practical exposure is very much required. ನೀವು ಅಲ್ಲಿ ಪ್ರಾಜೆಕ್ಟ್ಸ್ ಮೇಲೆ ಕೆಲಸ ಮಾಡಬೇಕಾಗುತ್ತೆ. ನೀವು ಯಾವಾಗ ಕೆಲವೊಂದು ಪ್ರಾಜೆಕ್ಟ್ಸ್ ಮೇಲೆ ಕೆಲಸ ಮಾಡ್ತೀರಾ ಓನ್ಲಿ ದೆನ್ ಯು ವಿಲ್ ಬಿ ಗೆಟಿಂಗ್ ಯು ಬಿಕಮ್ ಅನ್ ಎಕ್ಸ್ಪರ್ಟೈಸ್ಡ್ ಇನ್ ಸಿ ಆ್ಯಂಡ್ C++ ಪ್ರೋಗ್ರಾಮಿಂಗ್. ಆಮೇಲೆ ಯಾವ್ಯಾವ ಥರ ಪ್ರಾಜೆಕ್ಟ್ಸ್ ಮೇಲೆ ಕೆಲಸ ಮಾಡ್ತೀರಾ, ಆಮೇಲೆ ನಿಮಗೆ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಕೊಡ್ತಾರಾ ಅಂತೇಳಿ ಆ್ಯಂಡ್ ಇದು ಆನ್ಲೈನ್ ಇರುತ್ತಾ ಅಥವಾ ಆಫ್ಲೈನ್ ಆಪ್ಷನ್ ಕೂಡ ನಿಮಗೆ ಅವೈಲೇಬಲ್ ಇದೆನಾ ಅಂತೇಳಿ ಇವೆಲ್ಲ ಬೇಸಿಕ್ ಕ್ವೆಶನ್ಸ್ ನೀವೊಂದು ಇನ್ಸ್ಟಿಟ್ಯೂಟ್ನಲ್ಲಿ ಎಂಕ್ವೈರಿ ಮಾಡಬೇಕಾಗುತ್ತೆ. ಸೊ ಇದು ಎಂಕ್ವೈರಿ ಆದಮೇಲೆ ಯು ಕ್ಯಾನ್ ಜಸ್ಟ್ ಕನ್ಫರ್ಮ್ ಲೈಕ್ ಅವ್ರದ್ದು ಎಲಿಜಿಬಿಲಿಟಿ ಏನಿದೆ ಅಂತೇಳಿ, ಲೈಕ್ ವಾಟ್ ಇಸ್ ದೇರ್ ಪಾಸ್ ಪರ್ಸೆಂಟೇಜ್ ಎಷ್ಟು ಕೇಳ್ತಾರೆ ಅಂತ. ಅಗೇನ್ ಇಟ್ ಡಿಪೆಂಡ್ಸ್ ಅಪಾನ್ ದಿ ಇನ್ಸ್ಟಿಟ್ಯೂಷನ್ಸ್. ಸೊ ಇಲ್ಲೇನು ಒಂದು ಫಿಕ್ಸ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇಲ್ಲ, ಬಟ್ ಎನಿ ಕೋರ್ಸ್ ಯು ಹ್ಯಾವ್ ಡನ್ ಇಟ್ ವಿತ್ ಎನಿ ಬ್ಯಾಕ್ಗ್ರೌಂಡ್ ಯು ಕ್ಯಾನ್ ಜಸ್ಟ್ ಬ್ಯಾಕ್ಗ್ರೌಂಡ್ ಅಂತಂದರೆ ನೀವು ಯಾವುದೇ ಲೈಕ್ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ನೀವು ಯಾವುದೇ ಫೀಲ್ಡ್ನಲ್ಲಿ ಇದ್ರೂ ಕೂಡ ನೀವು ಇಲ್ಲಿ ಅಡ್ಮಿಷನ್ ಮಾಡಿಸ್ಕೋಬಹುದು. ಆಮೇಲೆ ಇಲ್ಲಿ ಅಡ್ಮಿಷನಿಗೆ ನೀವು ಏನೇನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ಕಾಲೇಜ್ನಲ್ಲಿ ಅಂತಂದರೆ ಬೇಸಿಕ್ ಇಸ್ ಅಪ್ಲಿಕೇಶನ್ ಫಾರ್ಮ್, ಅದ್ರ ಜೊತೆ ನಿಮ್ಮದು ಆಧಾರ್ ಕಾರ್ಡ್ ಆರ್ ಎನಿ ಐಡೆಂಟಿಟಿ ಪ್ರೂಫ್, ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್, 10th ಸರ್ಟಿಫಿಕೇಟ್, 12th ಸರ್ಟಿಫಿಕೇಟ್ ಅಥವಾ ಡಿಗ್ರಿ ಪಾಸ್ ಸರ್ಟಿಫಿಕೇಟ್ ಇತ್ತು ಅಂತಂದರೆ ಅದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂಥೇಳಿ ಒಂದ್ಸಲ ಕೇಳ್ಕೊಂಬಿಡಿ. ಅವ್ರ ಇನ್ಸ್ಟಿಟ್ಯೂಟ್ನಲ್ಲಿ ಬ್ಯಾಚಸ್ ಬೇರೆ ಬೇರೆ ಟೈಮ್ನಲ್ಲಿ ಬ್ಯಾಚಸ್ ಇರುತ್ತೆ. ಯಾವಾಗ ಆ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂಥೇಳಿ ಕೇಳಿಕೊಂಡು ಯು ಕ್ಯಾನ್ ಕಂಪ್ಲೀಟ್ ದಿ ಅಡ್ಮಿಷನ್ ಪ್ರೋಸೆಸ್. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಏನಾದರೂ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲಿ ಇರುತ್ತಾ ಅಂತ ಹೇಳಿ ಕೇಳ್ತಾರೆ. ದೆರ್ ಇಸ್ ನೋ ಎನಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಫಾರ್ ದಿ ಬೇಸಿಕ್ ಲೆವೆಲ್. ಅಡ್ವಾನ್ಸ್ ಲೆವೆಲಿಗೆ ನೀವು ಹೋಗ್ತಾ ಇದ್ದೀರಾ ಅಂತಂದರೆ ಕೆಲವೊಂದು ಇನ್ಸ್ಟಿಟ್ಯೂಟ್ನಲ್ಲಿ ಮಾತ್ರ ಇದು ಇರುತ್ತೆ. ಬಟ್ ಮೆನಿ ಆಫ್ ದ ಇನ್ಸ್ಟಿಟ್ಯೂಟ್ ಡಸ್ ನಾಟ್ ಹ್ಯಾವ್ ಎನಿ ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕೋರ್ಸ್. ಡೈರೆಕ್ಟ್ ಅಡ್ಮಿಷನ್ ಮಾಡಿಸ್ಕೋಬೋದು. ಆಮೇಲೆ ಅಡ್ಮಿಷನ್ ಇಂಟೇಕ್ ಅವ್ರು ಏನು ಮಾಡ್ಕೋತಾರೆ ಅಂತಂದರೆ ಇಟ್ ಕ್ಯಾನ್ ಬಿ ಮಂತ್ಲಿ ಬ್ಯಾಚಸ್, ವೀಕೆಂಡ್ ಬ್ಯಾಚಸ್, ರೆಗ್ಯುಲರ್ ಬ್ಯಾಚಸ್, ಆನ್ಲೈನ್ ಬ್ಯಾಚಸ್ ಆರ್ ಈವ್ನಿಂಗ್ ಬ್ಯಾಚಸ್ ಕೂಡ ಇರುತ್ತೆ. ಇಲ್ಲ ನಾವು ಜಾಬೇ ಮಾಡ್ತೀವಿ ಅಂತಂದರೆ ಫ್ಲೆಕ್ಸಿಬಲ್ ಸೆಲ್ಫ್ ಬೇಸ್ಡ್ ಎನ್ರೋಲ್ಮೆಂಟ್ ಕೂಡ ಇರುತ್ತೆ. ಅದನ್ನು ಕೂಡ ನೀವು ಚೆಕ್ ಮಾಡಿಕೊಂಡು ಅಡ್ಮಿಷನ್ ಮಾಡಿಸ್ಕೋಬೋದು. ಆ್ಯಂಡ್ ಇಲ್ಲಿ ಆಫ್ಲೈನ್ ಕ್ಲಾಸಸ್ ಕೂಡ ಇರುತ್ತೆ, ಆನ್ಲೈನ್ ಲೈವ್ ಕ್ಲಾಸಸ್ ಕೂಡ ಇರುತ್ತೆ, ಆ್ಯಂಡ್ ಸಮ್ಟೈಮ್ಸ್ ಹೈಬ್ರಿಡ್ ಮೋಡ್ ಇರುತ್ತೆ. ಇಲ್ಲಿ ಹೈಬ್ರಿಡ್ ಮೋಡ್ ಅಂತಂದರೆ ಕ್ಲಾಸಸ್ ಎಲ್ಲ ನಿಮಗೆ ಆನ್ಲೈನ್ ಕಂಡಕ್ಟ್ ಮಾಡ್ತಾರೆ, ಬಟ್ ವೆನ್ ಇಟ್ ಕಮ್ಸ್ ಟು ಪ್ರಾಕ್ಟಿಕಲ್ ಸೆಷನ್ಸ್ ಫಿಸಿಕಲಿ ನೀವು ಅಲ್ಲಿ ಹೋಗಿ ಫಿಸಿಕಲಿ ಲೈಕ್ ಆ ಪ್ರಾಕ್ಟಿಕಲ್ ಸೆಷನ್ಸ್ನ ನೀವು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಸೊ ದಟ್ ಈಸ್ ಹೌ ದೇ ಕಂಡಕ್ಟ್ ಹೈಬ್ರಿಡ್ ಮೋಡ್. ಆ್ಯಂಡ್ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಸ್ ಇಲ್ಲಿ ಯೂಶ್ವಲಿ ಇಂಗ್ಲೀಷ್ ಇಸ್ ಅ ಬೇಸಿಕ್ ಮೋಡ್ ಆಫ್ ಇನ್ಸ್ಟ್ರಕ್ಷನ್ಸ್. and in some of the institutions Hindi, Kannada ಕೂಡ ಅಲ್ಲಿ ಯೂಸ್ ಮಾಡ್ತಾರೆ. based on the local language that is used out in that particular region they will be using out. English ಯಾಕೆ particularly ಅಂತಂದರೆ ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಲ್ಲಿ ಲೈಕ್ ಪ್ರೋಗ್ರಾಮಿಂಗ್ ಸಿಂಟೆಕ್ಸ್, ಡಾಕ್ಯುಮೆಂಟೇಷನ್, ಲೈಕ್ ಎಲ್ಲ ಡೆವಲಪರ್ಸ್ ದೇ ಯೂಸ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಸೊ ಅದಕ್ಕೆ ನಿಮಗೆ ಬೇಸಿಕ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಗೊತ್ತಿರಬೇಕಾಗುತ್ತೆ. ಅಥವಾ ಪ್ರೋಗ್ರಾಮಿಂಗ್ನಲ್ಲಿ ಅವರೆಲ್ಲ ಹೇಳ್ಕೊಡ್ತಾರೆ. ಸೊ ನಿಮಗೆ ಇಂಗ್ಲೀಷ್ ಬರಲ್ಲ ಅಂತೇಳಿ ಯು ನೀಡ್ ನಾಟ್ ಗೆಟ್ ಟೆನ್ಸ್ಡ್, ಯು ನೋ ಅ ಲೋಕಲ್ ಲ್ಯಾಂಗ್ವೇಜ್ ಆಲ್ಸೋ. ನೀವು ಅಲ್ಲಿ ಹೋಗಿ ಜಾಯಿನ್ ಆಗಿ ಈ ಕೋರ್ಸ್ನ ಕಲಿಬಹುದು. ಸೊ ಇದು ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸಿಲೆಬಸ್ ಏನಿರುತ್ತೆ ಅಂತೇಳಿ ಭಾಳಷ್ಟು ಜನ ಕೇಳ್ತಾರೆ. ಸೊ ಸಿಲೆಬಸ್ ನಿಮಗೆ ಕಂಪ್ಲೀಟ್ ಡೀಟೇಲ್ ಆಗಿ ಬೇಕಾಗಿತ್ತು ಅಂತಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ಅದರದ್ದೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಕಂಪ್ಲೀಟ್ ಡೀಟೇಲ್ ಸಿಲೆಬಸ್ನ ನಾನು ನಿಮಗೆ ಹೇಳ್ತೀನಿ. ಬಟ್ ಇನ್ ಬ್ರೀಫ್ ನಿಮಗೆ ಹೇಳೋದಾದರೆ ಇಲ್ಲಿ ನೋಡಿ, ಫಸ್ಟ್ನಲ್ಲಿ ಈ ವಾಟ್ ಇಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಏನಿರುತ್ತೆ ಅಂತೇಳಿ ಹೇಳ್ಕೊಡ್ತಾರೆ. ಆಮೇಲೆ ಸೆಕೆಂಡ್ ಇಲ್ಲಿ ಮಾಡಲಲ್ಲಿ ದೇ ವಿಲ್ ಟೆಲ್ ಯು ಅಬೌಟ್ ದ ಹಿಸ್ಟ್ರಿ, ಫೀಚರ್ಸ್, ಅಪ್ಲಿಕೇಶನ್ಸ್ ಆಫ್ ಸಿ. ಆ್ಯಂಡ್ ದೆನ್ ನಿಮಗೆ ವೇರಿಯೇಬಲ್ಸ್ ಆ್ಯಂಡ್ ಡೇಟಾ ಟೈಪ್ಸ್ ಯಾವ ಥರ ಇರುತ್ತೆ ಅಂತ ಹೇಳ್ಕೊಡ್ತಾರೆ. ಆಪ್ರೇಟರ್ಸ್ ಬಗ್ಗೆ ಹೇಳ್ಕೊಡ್ತಾರೆ ನಿಮಗಿಲ್ಲಿ. ಪ್ಲಸ್ ನಿಮಗೆ ಡಿಸಿಷನ್ಸ್ ಮೇಕಿಂಗ್ ಬಗ್ಗೆ, ಲೂಪ್ ಬಗ್ಗೆ, ಅದರ ಫಂಕ್ಷನ್ಸ್ ಬಗ್ಗೆ, ಅರಿಯರ್ಸ್, ಸ್ಟ್ರಿಂಗ್ಸ್, ಪಾಯಿಂಟರ್ಸ್, ಡೈನಮಿಕ್ ಮೆಮೊರಿ, ಲೈಕ್ ಫೈಲ್ ಹ್ಯಾಂಡ್ಲಿಂಗ್ ಯಾವ ಥರ ಮಾಡಬೇಕು,
ಆಮೇಲೆ C++ ಬಗ್ಗೆ ಕಂಪ್ಲೀಟ್ ಅದರ ಹಿಸ್ಟ್ರಿ, ಫೀಚರ್ಸ್, ಪ್ರೋಗ್ರಾಮಿಂಗ್ ಸ್ಟ್ರಕ್ಚರ್ಸ್ ಹೇಳ್ಕೊಡ್ತಾರೆ. ಅದ್ರ C++ ಫಂಡಮೆಂಟಲ್ಸ್ ಹೇಳ್ತಾರೆ. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಬಗ್ಗೆ ಕೂಡ ಹೇಳ್ಕೊಡ್ತಾರೆ. ಆ್ಯಂಡ್ ಕನ್ಸ್ಟ್ರಕ್ಷನ್ಸ್, ಇನ್ಹೆರಿಟೆನ್ಸ್, ಸೊ ಈ ಥರ ಪೂರ್ತಿ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಈ ಸಿಲೆಬಸ್ನಲ್ಲಿ ಇರುತ್ತೆ. ಸೊ ಅದನ್ನೆಲ್ಲ ನಿಮಗೆ ಹೇಳ್ಕೊಡ್ತಾರೆ. ಮೊದಲೇ ಹೇಳ್ದಾಗೆ ನೀವು ಅವ್ರ ಹತ್ರ ಇನ್ಸ್ಟಿಟ್ಯೂಷನ್ಗೆ ಹೋದಾಗ ಅಥವಾ ಅವ್ರ ವೆಬ್ಸೈಟ್ನಲ್ಲಿ ಸಿಲೆಬಸ್ ಕೂಡ ಅವೈಲೇಬಲ್ ಇರುತ್ತೆ. ನೀವು ಅದನ್ನು ಚೆಕ್ ಮಾಡ್ಕೋಬಹುದು. ಆ್ಯಂಡ್ ನಿಮಗೆ ಇಲ್ಲಿ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಕೂಡ ನಿಮಗೆ ಇಲ್ಲಿ ಕೊಡ್ತಾರೆ. ಸೊ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇಲ್ಲಿ ಲೈಕ್ ಫೀಸ್ ಅಗೇನ್ ಡಿಪೆಂಡ್ಸ್ ಅಪಾನ್ ದಿ ಟೈಪ್ ಆಫ್ ದಿ ಕೋರ್ಸ್ ಯು ಆರ್ ಟೇಕಿಂಗ್. ಅದು ಬೇಸಿಕ್ ತಗೋತಿರೋ ಅಥವಾ ಅಡ್ವಾನ್ಸ್ ಲೆವೆಲ್ ತಗೋತಿರೋ ಅದು ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಎಕ್ಸಾಮಿನೇಷನ್ ಯಾವ ಥರ ಇರುತ್ತೆ ಅಂತ ಹೇಳಿ ನೋಡೋದಾದರೆ, ಕೆಲವೊಂದು ಇನ್ಸ್ಟಿಟ್ಯೂಟ್ನಲ್ಲಿ ಆನ್ಲೈನ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ, ಪ್ರಾಕ್ಟಿಕಲ್ ಕೋಡಿಂಗ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ, ಅಸೈನ್ಮೆಂಟ್ಸ್ ಇರುತ್ತೆ, ಪ್ರಾಜೆಕ್ಟ್ ಸಬ್ಮಿಷನ್ಸ್ ಇರುತ್ತೆ, ಮತ್ತು ವೈವಾ ಆ್ಯಂಡ್ ಫೈನಲ್ ಎಕ್ಸಾಮಿನೇಷನ್ ಇರುತ್ತೆ. ಆ್ಯಂಡ್ ಬೇಸಿಕಲಿ ಇಟ್ ಈಸ್ ಥೇರಿ ಪ್ಲಸ್ ಪ್ರಾಕ್ಟಿಕಲ್ ಕೋಡಿಂಗ್ ಇರುತ್ತೆ ಇಲ್ಲಿ. ಸೊ ಯು ಹ್ಯಾವ್ ಟು ಕ್ಲಿಯರ್ ಬೋತ್ ದ ಎಕ್ಸಾಮ್ಸ್. ಸೊ ಸರ್ಟಿಫಿಕೇಶನ್ ನಿಮಗೆ ಇಲ್ಲಿ ಕೋರ್ಸ್ ಕಂಪ್ಲೀಟ್ ಆದಮೇಲೆ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ನಾವು ಕಮ್ಸ್ ಟು ದ ಮೇನ್ ಪಾಯಿಂಟ್. ಈಗೆಲ್ಲರೂ ವೆಯ್ಟ್ ಮಾಡ್ತಾ ಇರೋದು ಈ ಕೋರ್ಸ್ ಕಂಪ್ಲೀಟ್ ಮಾಡಿದ್ಮೇಲೆ ನಮಗೆ ಏನು ಕರಿಯರ್ ಅಪಾರ್ಚುನಿಟೀಸ್ ನಮಗೆ ಸಿಗುತ್ತೆ ಅಂತೇಳಿ. ಸೊ ಅಟ್ ಎಂಟ್ರಿ ಲೆವೆಲ್ ಕೆಲವೊಂದು ಅಪಾರ್ಚುನಿಟೀಸ್ ಇರುತ್ತೆ. ಅಂತಂದರೆ ನೀವು ಯಾವ ಪೋಸ್ಟ್ ನಿಮಗೆ ಸಿಗುತ್ತೆ ಅಂತೇಳಿ ನೋಡೋದಾದರೆ, ನಿಮಗೆ ಜೂನಿಯರ್ C ಪ್ರೋಗ್ರಾಮರ್, C++ ಪ್ರೋಗ್ರಾಮರ್, ಜೂನಿಯರ್ ಸಾಫ್ಟ್ವೇರ್ ಡೆವಲಪರ್, ಅಪ್ಲಿಕೇಶನ್ ಡೆವಲಪರ್, ಸಿಸ್ಟಮ್ ಪ್ರೋಗ್ರಾಮರ್, embedded software developer, junior game developer, ಟೆಸ್ಟ್ ಆರ್ QA ಪ್ರೋಗ್ರಾಮರ್, ಜೂನಿಯರ್ ಬ್ಯಾಕ್ ಎಂಡ್ ಡೆವಲಪರ್. ಈ ಥರ ಬೇಸ್ಡ್ ಆನ್ ಯುವರ್ ನಾಲೆಜ್, ಸ್ಕಿಲ್, ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಮ ಡೊಮೇನ್ ನಾಲೆಜ್ ಬೇಸ್ಡ್ ಮೇಲೆ ನಿಮಗೆ ಈ ಥರ ಪೋಸ್ಟ್ ನಿಮಗೆ ಇಲ್ಲಿ ಕಂಪ್ನೀಸ್ನಲ್ಲಿ ಸಿಗುತ್ತೆ. ಫರ್ದರ್ ಇಲ್ಲಿ ನೀವು ನೋಡೋದಾದರೆ, ಈ ಕೋರ್ಸ್ ಆದಮೇಲೆ ಸ್ಯಾಲರಿ ಡಿಪೆಂಡ್ಸ್ ಅಗೇನ್ ಅಪಾನ್ ಯುವರ್ ಕ್ವಾಲಿಫಿಕೇಷನ್, ನಿಮ್ಮ ಪ್ರೋಗ್ರಾಮಿಂಗ್ ಸ್ಕಿಲ್ಸ್, ನಿಮ್ಮ ಇಂಟರ್ವ್ಯೂನಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡ್ತೀರಾ, ನೀವು ಯಾವ್ಯಾವ ಪ್ರಾಜೆಕ್ಟ್ಸ್ ಮೇಲೆ ಕೆಲಸ ಮಾಡಿದ್ದೀರಾ, ಲೊಕೇಶನ್, ಎಂಪ್ಲಾಯರ್, ಮತ್ತು ನಿಮ್ಮ ಸ್ಪೆಷಲೈಸೇಷನ್ ಮೇಲೆ ಸ್ಯಾಲರಿ ಡಿಪೆಂಡ್ ಆಗುತ್ತೆ. ಸೊ ಈ ಕೋರ್ಸ್ ಮಾಡ್ಕೊಂಡ್ಮೇಲೆ ವಾಟ್ ಈಸ್ ದ ಬೇಸಿಕ್ ಥಿಂಗ್ಸ್, ಈ ಪ್ರೋಗ್ರಾಮಿಂಗ್ ಕೋರ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಫಸ್ಟ್ ನಿಮಗೆ ಪ್ರಾಬ್ಲಮ್, ಅದರ ಲಾಜಿಕ್ ಏನಿದೆ, ಅಲ್ಗಾರಿಥಮ್, ಕೋಡ್, ಡಿಬಗ್ಗಿಂಗ್, ಟೆಸ್ಟಿಂಗ್ ಆ್ಯಂಡ್ ಅದರ ಫೈನಲ್ ಸೊಲ್ಯೂಷನ್. ಸೊ ಇದು ಒಂದು ಸಿಸ್ಟಮ್ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರಬೇಕಾಗುತ್ತೆ. ಸೊ ದ್ಯಾಟ್ ಯು ಕ್ಯಾನ್ ಕ್ಲಿಯರ್ ದಿ ಇಂಟರ್ವ್ಯೂಸ್. ಬಂದ್ಬಿಟ್ಟು C++ ಪ್ರೋಗ್ರಾಮಿಂಗ್ ಕೋರ್ಸ್ ಕಂಪ್ಲೀಟ್ ಡೀಟೇಲ್ಸ್ ಆಗಿತ್ತು. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಯಾಕಂತ